देवताभ्यो नमो नमः मध्वाचार्य देवताभ्यो नमो नमः रामानुचार्य देवताभ्यो नमो नमः ಮೂರು ಯತಿವರ್ಣಗಳಲ್ಲಿ ಪ್ರಾರ್ಥನೆ ಮಾಡಿಕೊಂತ ಇಂದಿನ ದಿವಸ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿ ಈ ಒಂದು ದಾಬಸ್ಪೇಟೆ ತಾಲೂಕು ನೆಲಮಂಗಲ ತಾಲೂಕು ಶಿವಗಂಗೆಯಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವಿವತ್ತು ನೆಲಮಂಗಲ ತಾಲೂಕು ಘಟಕ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ದೇವೆ. ವಿಷಯ ಇಷ್ಟೇ, ನಮ್ಮ ಅರ್ಚಕರು ಪುರೋಹಿತರು ಅಡಿಗೆಯವರಿಗೆ ವಿಪ್ರ ಬಾಂಧವರಿಗೆ ಹಿಂದೂ ಧರ್ಮದ ಅರ್ಚಕರು ಪುರೋಹಿತರು ವರ್ಗದವರಿಗೆ ಇಲ್ಲಿವರೆಗೂ ಸರ್ಕಾರದ ಯಾವ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಸುಮಾರು ಅನೇಕ ಸಂಘ ಸಂಸ್ಥೆಗಳು ಸಾಕಷ್ಟು ಇದ್ದರೆ ಕೂಡ ಯಾವ ಸಂಘ ಸಂಸ್ಥೆಗಳು ಕೂಡ ಇಲ್ಲಿವರೆಗೂ ನಮಗೆ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಅನ್ಕೊತಾ ಇದ್ದೀವಿ. ಹಾಗಾಗಿ ಈ ಒಂದು ನಮ್ಮ ಸಂಸ್ಥೆಯಿಂದ ಸತತ 6 ತಿಂಗಳಲ್ಲಿ ಸುಮಾರು 18,000 ಮೆಂಬರ್ಶಿಪ್ಗಳನ್ನು ಮಾಡಿಸಿ ಎಲ್ಲ ಪ್ರಾಂತದಲ್ಲೂ ಎಲ್ಲ ವರ್ಗದವರಿಗೂ ಕೂಡ ಈ ಒಂದು ನಮ್ಮ ಅರ್ಚಕರು ಪುರೋಹಿತರು ಅಡಿಗೆಯವರಿಗೆ ಏನಾದರೂ ಒಂದು ಸೌಲಭ್ಯ ಸಿಗಬೇಕು ಅಂತೇಳಿ ಬೆಂಗಳೂರಲ್ಲಿ ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ, ಕೆಲವೊಂದು ಆಸ್ಪತ್ರೆಗಳಲ್ಲಿ ಕೆಲವೊಂದು ಯೋಜನೆಗಳನ್ನು ಕೆಲವೊಂದು ಕಾರ್ಯರೂಪಕ್ಕೆ ತಗೊಂಬಂದು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಾವು ಸ್ಥಾಪನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಸೌಲಭ್ಯಗಳು ಕೊಟ್ಟಲೇಬೇಕಂತ ತೀರ್ಮಾನ ಮಾಡಿದ್ವಿ. ಸುಮ್ಮನೆ ಸಂಘ ಸಂಸ್ಥೆ ಎಲ್ಲ ಕಡೆಗೆ ಆಗುತ್ತೆ. ಸಂಘ ಸಂಸ್ಥೆಯಿಂದ ಉಪಯೋಗಗಳು ಏನು, ಸಂಘಕ್ಕೆ ನಮ್ಮಿಂದ ಉಪಯೋಗ ಏನು, ಸಂಘ ನಮಗೇನು ಉಪಯೋಗ ಆಗುತ್ತೆ, ಇವೆರಡು ನಾವು ತಿಳ್ಕೊಬೇಕಾಗುತ್ತೆ. ಸಂಘಟನೆ ಎಂಬುದು ಈ ಕಲಿಯುಗದಲ್ಲಿ ಸಂಘಟನೆ ಇಲ್ಲದ್ರೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ತೊಂದರೆ ಆದರೆ ಗುಂಪು ಇರಬೇಕು, ಗುಂಪುಗಾರಿಕೆ ಇಲ್ಲದ್ರೆ ಒಂಟಿಗರು ಇದ್ದರೆ ಅವ್ರು ಯಾಕೂ ಕೇರ್ ಮಾಡಲ್ಲ. ಹಾಗಾಗಿ ಸಂಘಟನೆ ಅತಿ ಮುಖ್ಯವಾಗಿರ್ತಕ್ಕಂಥ ಬಲ. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಕಾರ್ಮಿಕರ ಫೆಡರೇಷನ್. ಅಸಂಘಟಿತರು ಅಂದರೆ ಯಾರು, ಯಾಕೆ ಕಾರ್ಮಿಕರಂತ ನಾವು ಸೇರ್ಬೋದು. ಅಸಂಘಟಿತರು ಅಂದರೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದವರು ಅಂತ ಅಸಂಘಟಿತರು. ಕಾರ್ಮಿಕರು ಅಂದರೆ ಇದೊಂದು ನಾವು ಕಾರ್ಮಿಕ ಅಂತ ಪದ ಸೇರಬೇಕಾದ್ರೆ ಕಾರ್ಮಿಕ ಇಲಾಖೆ ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆ ಆಗಿರೋಕ್ಕಾಗಿ ಕಾರ್ಮಿಕರು. 1926 ಆ್ಯಕ್ಟ್ನಲ್ಲಿ ಅರ್ಚಕರು ಪುರೋಹಿತರು ಕಾರ್ಮಿಕರು ಅಂತೇಳಿ ಲಾ ಹೇಳುತ್ತೆ, ಕಾನೂನು. ಆ ಕಾನೂನು ಹೇಳ್ತಕ್ಕಂಥ ಅಂಶವನ್ನು ತೆಗೆದುಕೊಂಡು ಅದರ ಪ್ರಕಾರ ಸೆಕ್ಷನ್ 12 ಸೆಕ್ಷನ್ 22 ಪ್ರಕಾರ ಇವತ್ತು ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆ. ಭಾರತ ಸರ್ಕಾರದಲ್ಲಿ ಏಕೈಕ ಪುರೋಹಿತರ ಸಂಸ್ಥೆ ಭಾರತದಲ್ಲಿ ಆಗಿದ್ದರೆ ಇದೊಂದು ಮಾತ್ರ ರಿಜಿಸ್ಟರ್ ಆಗಿರೋದು, ಪುರೋಹಿತರ ಅರ್ಚಕರಿಗೆ ಅಂತ ಆಗಿರ್ತಕ್ಕಂಥ ಸಂಸ್ಥೆ ಇಡೀ ಭಾರತ ದೇಶಕ್ಕೆ. ಈಗಾಗಲೇ ಪಂಚರಾಜ್ಯಗಳಲ್ಲಿ ಈ ಒಂದು ಸಂಸ್ಥೆ ನಡೀತಾ ಇದೆ. ಈ ಪಂಚರಾಜ್ಯಗಳಲ್ಲಿ ಮೊಟ್ಟ ಮೊದಲು ಸಂಸ್ಥೆ ನಡೆದಿದ್ದು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಉದ್ಘಾಟನೆ ಆಗಿದ್ದು. ಹೋದ ವರ್ಷ ಮೇ 24, 15ನೇ ತಾರೀಕಂದು ಉದ್ಘಾಟನೆ ಆಯಿತು. ಉದ್ಘಾಟನೆ ಆದ ನಂತರ ಒಂದು ತಾಲೂಕು ರಚನೆ ಮಾಡೋದು ಕಷ್ಟ ಆಗಿರ್ತದೆ, ಜಿಲ್ಲಾ ರಚನೆ ಮಾಡೋದು ಕಷ್ಟ ಆಗಿದೆ. ಇಡೀ ಸ್ಟೇಟ್ ಯಾವ ರೀತಿ ಸಂಘಟನೆ ಮಾಡಬೇಕು, ವಿಭಿನ್ನವಾಗಿ ಆಗಬೇಕು, ಏನಾದರೂ ಪ್ರಯೋಜನಗಳು ಪಡಿಬೇಕಂತೇಳಿ ಒಂದು 3 ತಿಂಗಳು ನಾವೇನು ಕೆಲಸ ಮಾಡಲಿಲ್ಲ. ಒಂದು 3 ತಿಂಗಳು ನಾವೇನು ಮಾಡಿದ್ವಿ ಅಂದರೆ ಒಂದು 33 ಯೋಜನೆಗಳು ನಮ್ಮ ಅರ್ಚಕರು ಪುರೋಹಿತರು ಸಿಗಬೇಕು. ಅರ್ಚಕರು ಪುರೋಹಿತರು ಅಡಿಗೆವರಿಗೆ ಮೇನ್ ಹೆಣ್ಣು ಸಿಗ್ತಾ ಇಲ್ಲ, ಇದರ ಕಡೆಗೆ ಗಮನ ವಹಿಸ್ತೇವೆ. ಎರಡನೇ ಕಾಳು ಆರ್ಥಿಕವಾಗಿ ಯಾವುದೇ ಥರ ಭದ್ರತೆಗಳಿಲ್ಲ, ಇದರ ಕಡೆಗೆ ಗಮನ ಕೊಡಬೇಕು. ಮೂರನೇದು ಅರ್ಚಕರಿಗೆ ಪುರೋಹಿತರಿಗೆ ಸರ್ಕಾರದಿಂದ ಯಾವುದೂ ಒಂದು ಸೌಲಭ್ಯ ಸಿಕ್ಕಿಲ್ಲ, ಅವರಿಗೆ ಏನಾದರೂ ಮಾಡಬೇಕು. ಅರ್ಚಕರು ಪುರೋಹಿತರಿಗೆ ಎಲ್ಲ ಕಡೆ ನಿಂದನೆಗಳು ಮಾಡೋದು, ಅವು ಮಾಡೋದು, ಫೇಸ್ಬುಕ್ ಮಾಡೋದು, ಹೀಯಾಳಿಸೋದು, ಈ ಥರ ಅವ್ರಿಗೆ ಏನು ಮಾಡಬೇಕು, ಈ ಥರ ಎಲ್ಲ ಒಂದು ಕಾನ್ಸೆಪ್ಟ್ಗಳು ಒಂದು 33 ಯೋಜನೆಗಳು ಇಟ್ಕೊಂಡು ಮೊದಲು ಪ್ರಾರಂಭ ಮಾಡಿತು. ಕೆಲವೊಂದು ಫೇಸ್ಬುಕ್ಗಳಲ್ಲಿ, ಸಿನಿಮಾಗಳಲ್ಲಿ, ಕೆಲವೊಂದು ಸೀರಿಯಲ್ಗಳಲ್ಲಿ ಅರ್ಚಕರು ಪುರೋಹಿತರು ಹೀಯಾಳಿಸೋದು ಅಂತ ಅವ್ರು ಏಕೆ ಕಷ್ಟಪಡ್ತಾರೆ, ಎಲ್ಲಿಂದ ಬರ್ತಾರೆ, ವೇದ ಮಂತ್ರ ಕಲಿಯಕ್ಕೆ ಹುಡುಗಾಟವೆ ಎಲ್ಲರಿಗೂ ಆಗುತ್ತಾ, ಎಲ್ಲರಿಗೂ ಸಾಧ್ಯ ಇಲ್ಲ. ಅಂಥ ವೇದ ಮಂತ್ರ ಕಲ್ತಕ್ಕಂಥ ಪುರೋಹಿತರಿಗೆ ಅರ್ಚಕರಿಗೆ ಹೀಯಾಳಿಸೋದು ನೋಡಿ ಕೊಟ್ಟೂರು ನಾಗರಾಜ್ ಅಂತೇಳಿ ಬಳ್ಳಾರಿ ಜಿಲ್ಲೆದವನು, ಅವನು ಪೇಪರ್ ಸ್ಟೇಟ್ಮೆಂಟ್ ಎಲ್ಲಿ ಸಿಕ್ಕಾಪಟ್ಟೆ ಕೊಡ್ತಾಯಿದ್ದೆ. ಇದನ್ನು ಇಮಿಡಿಯೇಟ್ಲಿ ನಮ್ಮ ಸಂಸ್ಥೆ ಗಮನ ತಗೊಂಡು ಬೆಂಗಳೂರು ಬಸವನಗುಡಿ ಪೊಲೀಸ್ ಸ್ಟೇಷನ್ ಅವ್ರು ಕಂಪ್ಲೇಂಟ್ ಮಾಡಿ ಅವನಿಗೆ ಅರೆಸ್ಟ್ ವಾರೆಂಟ್ ಮಾಡಿಸಿ 24 hours ಅರೆಸ್ಟ್ಮೆಂಟ್ ಮಾಡಲಿಲ್ಲ. ನಾವು ಸ್ಟ್ರೈಕ್ ಕೊಡ್ತೀವಿ ಅಂತೇಳಿ ಬೆಳಗ್ಗೆ 9 ಗಂಟೆ ಸ್ಟೇಷನ್ ರಾತ್ರಿ 9 ಗಂಟೆ ಒಳಗೆ ಅವನು ಅರೆಸ್ಟ್ ಮಾಡಿಸಿ ಜೀಪ್ ತೊಗೊಂಡಾಗ ಒಂದು ಕಡೆ ತಪ್ಪಾಯಿತು ಕ್ಷಮೆ ಕೋರಿ ಅಲ್ಲಿಂದ ವೆಬ್ಸೈಟ್ ರದ್ದು ಮಾಡಿಸಿ. ಇದು ಮೊದಲೇ ಮಾಡಿರ್ತಕ್ಕಂಥ ಅರ್ಚಕರು ಪುರೋಹಿತರಿಗೆ ತೊಂದರೆ ಆದರೆ ನಾವೆಲ್ಲ ಮಾಡಿ. ಅದಾದ ನಂತರ ಅರ್ಚಕರು ಪುರೋಹಿತರಿಗೆ ಯಾವುದಾದ್ರೂ ರಾಜ್ಯದಲ್ಲಿ ಎಚ್ಚರಿಕೆ ಕೊಟ್ಟಿವಿ ಆ ಸಂದೇಶ ಮುಖಾಂತರ, ವಿಡಿಯೋ ಇಲ್ಲಿ ಪಬ್ಲಿಕ್ TV ಚಾನಲ್ ಮುಖಾಂತರ. ರಾಜ್ಯದ ಅರ್ಚಕರು ಪುರೋಹಿತರು ತೊಂದರೆ ಆಯಿತು ಅಂದರೆ ಈ ನಮ್ಮ ಒಕ್ಕೂಟ ಮುಂದಿರ್ತದೆ, ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಗಮನ ತಗೊಂಡು ಚಾನಲ್ TV ಚಾನಲ್ಗಳ ಮುಖಾಂತರ ಪಬ್ಲಿಸಿಟಿಯನ್ನು ಕೊಟ್ಟು ಎಲ್ಲ ಜಿಲ್ಲೆಗಳಲ್ಲಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದು, ಯಾರನ್ನ ಅರ್ಚಕರು ಪುರೋಹಿತರಿಗೆ ಏನೋ ತೊಂದರೆ ಆಯಿತು.
ಈಗಲೂ ನಮ್ಮ ಕಣ್ಣಿಗೆ ಕಾಣಲಾರ್ದು ಯಾರು ತೊಂದರೆ ಆದರೆ ನಮ್ಮ ಗಮನಕ್ಕೆ ತೆಗೆದುಕೊಂಡ್ಬಂದರೆ ಆ ತಾಲೂಕು ಘಟಕ ಜಿಲ್ಲಾ ಘಟಕಗಳಿಂದ FI ಮಾಡಿ ಹೆಚ್ಚು ಕಡಿಮೆ ಅಂದರೆ DIG IG ಗಮನಕ್ಕೆ ತೊಗೊಂಬಂದು ಬೆಂಗಳೂರು ಲೆವೆಲಿಂದ ಆ ಅರ್ಚಕರು ಪುರೋಹಿತರಿಗೆ ನ್ಯಾಯ ಕೊಡಿಸ್ಬೇಕೆಂಬ ತೀರ್ಮಾನದಲ್ಲಿ ನಾವಿದ್ದೀವಿ. ಇದು ಅರ್ಚಕರ ಪುರೋಹಿತರಿಗೆ ನಾವು ಕೊಡ್ತಕ್ಕಂಥ ಧೈರ್ಯ. ಎರಡನೇದು, ಭಾರತ ಸರ್ಕಾರದ ಅಂಗಸಂಸ್ಥೆಗಳು ಯಾವಿಲ್ಲ, ಮಾಮೂಲು ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳು. ಈ ಭಾರತ ಸರ್ಕಾರ ಅಂಗಸಂಸ್ಥೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ನಮ್ಮೆಲ್ಲ ಅರ್ಚಕರು ಪುರೋಹಿತರಿಗೆ ಕಾರ್ಮಿಕ ಇಲಾಖೆಯಿಂದ ಬರ್ತಾವೆ ಅಂತೇಳಿ 100% 100% ಭರವಸೆ ಕೊಡ್ತಾವೆ. ಇದರಲ್ಲಿ ಸರ್ಕಾರದ ಇರೋದ್ರಿಂದ ಸರ್ಕಾರ ಯೋಜನೆಗಳು ನಮ್ಮ 3 ತಿಂಗಳಾಗ್ಬೋದು 6 ತಿಂಗಳಾಗ್ಬೋದು 100% ನಮ್ಮೆಲ್ಲ ಯೋಜನೆಗಳು ಸರ್ಕಾರದ ಫೆಸಿಲಿಟಿಗಳ ತಮಗೆಲ್ಲ ಕೊಡಿಸ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಹಾಗೆ ಈ ಸರ್ಕಾರದ ಫೆಸಿಲಿಟಿ ಕೊಡೋಕೆ ಮುಂಚಿತವಾಗಿ ಅರ್ಚಕರು ಪುರೋಹಿತರು ಒಂದು ಕಡೆ ಸೇರಿಸ್ಬೇಕಾಗುತ್ತೆ. ಯಾವ ರೀತಿ ಸೇರಿಸಬೇಕು, ಹೇಗೆ ಸೇರಿಸ್ಬೇಕಂತ ಆಲೋಚನೆ ಮಾಡಿಕೊಂಡಾಗ ಒಂದಿಷ್ಟು ಯೋಜನೆಗಳನ್ನು ಅವ್ರಿಗೆ ಕೊಡೋಣ, ಅವನ್ನೆಲ್ಲ ಆರ್ಥಿಕವಾಗಿ ಭದ್ರಪಡಿಸೋಣ, ಧೈರ್ಯ ತುಂಬೋಣ ಅವರಿಗೆಲ್ಲ ಅಂತೇಳಿ ಕಣ್ಣಿನ ಆಸ್ಪತ್ರೆಯ ಸ್ಮಾರ್ಟ್ ಕಾರ್ಡ್ಗಳಿರ್ಬೋದು, ಅನುಗ್ರಹ ಹಾಸ್ಪಿಟಲ್ ಸ್ಮಾರ್ಟ್ ಕಾರ್ಡ್ಗಳು ಇರ್ಬೋದು, ಆಮೇಲೆ ಆಯುರ್ವೇದಿಕ್ ಆಸ್ಪತ್ರೆಯ NGO MOE ಕಾಪಿಗಳಿರ್ಬೋದು, ಹಾರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ MOE ಕಾಪಿಗಳಿರ್ಬೋದು, ಆಮೇಲೆ KG ಹಾಸ್ಪಿಟ್ಲ MOU ಕಾಪಿಗಳನ್ನು ಇವೆಲ್ಲವನ್ನು ಇವತ್ತು ಇಲ್ಲೆಲ್ಲ ತೆಗೆದುಕೊಂಡು ಬಂದಿವೆ. ಎಲ್ಲ ಕಾಪಿಗಳನ್ನು ನಿಮ್ಮ ಅಧ್ಯಕ್ಷರ ಮುಖಾಂತರ, ಪ್ರಧಾನ ಕಾರ್ಯದರ್ಶಿಗಳ ಮುಖಾಂತರ ನಿಮ್ಮೆಲ್ಲ ಸದಸ್ಯರು ಕೊಡ್ತಾ ಇದ್ದೀವಿ. ಯಾರ್ಯಾರು ಮೆಂಬರ್ಶಿಪ್ ಮಾಡ್ಕೊಂಡಿದ್ದೀರಾ ಫಸ್ಟ್ ಈ ಒಂದು 6 ಯೋಜನೆಗಳನ್ನು ತಾವೆಲ್ಲರೂ ಕೊಡೀರಿ ಅಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಈ ಒಂದು 6 ಯೋಜನೆಗಳು ನಿಮಗಲ್ಲದೆ ಈ ಒಂದು ತಾಲೂಕಿನಲ್ಲಿರ್ತಕ್ಕಂಥ ಕಡೆ ಅರ್ಚಕ ಪುರೋಹಿತರ ವರ್ಗದವರಿಗೂ ಕೂಡ ಈ ಒಂದು ಯೋಜನೆಗಳನ್ನು ಕೊಡಿ. ಇವತ್ತಿನ ಕಾಲದಾಗ ವಿದ್ಯಾ, ಉದ್ಯೋಗ, ವೈದ್ಯ ಇವು 3 ಇಂಪಾರ್ಟೆಂಟ್ ನಮ್ಮ ಪುರೋಹಿತರಿಗೆ. ವಿದ್ಯಾ, ಉದ್ಯೋಗ, ವೈದ್ಯ ಇವು 3ಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ 3ಕ್ಕೂ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಪ್ರತಿಯೊಂದು ಸೌಲಭ್ಯ, ಸರ್ಕಾರ ಸೌಲಭ್ಯಗಳು ಕೊಡೋದಲ್ಲದೆ ನಮ್ಮ ಸಂಸ್ಥೆ ಸೌಲಭ್ಯಗಳು ಕನಿಷ್ಠ ನಾವು ಏನು ಅನ್ಕೊಂಡಿದ್ದೀವಿ ನಮ್ಮ ಒಂದು ಪ್ರಕಾರ ತಿಂಗಳಿಗೆ 1 ಸೌಲಭ್ಯ ಕೂಡ ವರ್ಷಕ್ಕೆ 12 ಸೌಲಭ್ಯ ನಮ್ಮ ಅರ್ಚಕರು ಪುರೋಹಿತರಿಗೆ ಕೊಟ್ಟರೆ ಅವರು ಆರಾಮ ಚೆನ್ನಾಗಿರ್ತಾರಂತ ಒಂದು ನಂಬಿಕೆ ನಮಗಿದೆ. ಈಗಾಗಲೇ 8 ಯೋಜನೆಗಳು ಜಾರಿಯಲ್ಲಿವೆ. ಇನ್ನೊಂದು 4 ಯೋಜನೆಗಳು ಈ ವರ್ಷದಲ್ಲಿ ಮತ್ತೆ ಜಾರಿ ಮಾಡ್ತೇವೆ. 12 ಯೋಜನೆಗಳು, ಪ್ರತಿ ತಿಂಗಳು ಒಂದು ಯೋಜನೆಗಳು ನಮ್ಮ ಪುರೋಹಿತರು ತೆಗೆದುಕೊಳ್ಬೇಕಂತೇಳಿ ಈ ಮೂಲಕ ತಿಳಿಸಿ ನಾನೊಂದು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಇವೆಲ್ಲ ಯೋಜನೆಗಳ ಕಾಪಿಗಳನ್ನು ಸ್ಮಾರ್ಟ್ ಕಾರ್ಡ್, ಈಗಾಗಲೇ 2 ಸ್ಮಾರ್ಟ್ ಕಾರ್ಡ್ಗಳು ID ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ. ಈ ಒಂದು 30 ಸ್ಮಾರ್ಟ್ ಕಾರ್ಡ್ಗಳು ಕೊಡಿ. ಆಸ್ಪತ್ರೆಯದು, ವಾಸನೇಕರ ಸಂಸ್ಥೆ ಕಾರ್ಡು, ಆಮೇಲೆ ನಿಮ್ಮ ಸಂಸ್ಥೆ ID ಕಾರ್ಡ್, ಇಷ್ಟೆಲ್ಲ ನಿಮ್ಮ ಜವಾಬ್ದಾರಿ ಕೊಟ್ಟಿದ್ವಿ. ತಾವೆಲ್ಲರೂ ಉಪಯೋಗಿಸ್ಕೊಳ್ಳಿ. ನಾವು ಹೇಳಿರ್ತಕ್ಕಂಥ ಯೋಜನೆಗಳು ನಿಮ್ಮ ಎಲ್ಲ ಸದಸ್ಯರಿಗೂ ಮುಟ್ಟಿಸ್ಬೇಕು. ಯಾವ ಮೆಂಬರ್ ಆಗ್ತಾನೋ ಆನ್ ದಿ ಸ್ಪಾಟ್ 5-6 ಯೋಜನೆ ಹಾಗೆ ಕೊಟ್ಬಿಡಿ. ಇಷ್ಟು ನೀವು ತೊಗೊಪ್ಪ, ಇಷ್ಟು ಯೋಜನೆ ಆಗಿದ್ರೆ ಬಳಸ್ಕೊ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಯಾರಿಗೆ ತೊಂದರೆ ಆದರೂ ಕೂಡ ಆ ಯೋಜನೆ ಕಾಪಾಡುತ್ತೆ. ಇಲ್ಲಿಂದ ಬೆಂಗಳೂರಿಗೆ ಹೋದ್ಮೇಲೆ ಒಂದು ಆಸ್ಪತ್ರೆಗೆ ಹೋದ್ರೆ ಕಡಿಮೆ ಆಗುತ್ತಾ 1500-2000 ರೂಪಾಯಿ ಖರ್ಚಾಗುತ್ತೆ. ನಮ್ಮ ಸಂಸ್ಥೆಯಿಂದ 100-200 ರೂಪಾಯಿ ಬಗೆಯಿರ್ಬೋದು. ಸುಮಾರು 700-800 ರೂಪಾಯಿ ದುಡ್ಡು ಉಳಿತಲ್ವ. ಆ ಹಣ ಉಳಿದ್ರೆ ಎಷ್ಟೋ ಬೇರೆ ಒಂದು ಕೆಲಸಕ್ಕಾಗುತ್ತಲ್ಲ. ಹಾಗಾಗಿ ಆರೋಗ್ಯ ಕ್ಷೇತ್ರ, ಇವತ್ತಿನ ಮಕ್ಕಳು ಹುಡುಗರಿಂದ ಓದೋ ವಿದ್ಯಾರ್ಥಿಗಳು ಮನೆಗೆ 2 ಇರಲಿ, 5 ಜನ ಇರಲಿ, 10 ಜನ ಇರಲಿ, ಎಲ್ಲ ವಿದ್ಯಾರ್ಥಿಗಳು 5 ನೋಟ್ ಪುಸ್ತಕ ಇಡೀ ರಾಜ್ಯಾದ್ಯಂತ ಕೊಡ್ತಾ ಇದ್ದೀವಿ. ಇವತ್ತು ನಾವು ನೋಟ್ ಪುಸ್ತಕಗಳು ಕೂಡ ನಿಮ್ಗೆ ಕೊಡ್ತಾ ಇದ್ದೀವಿ. ನಿಮ್ಮ ನೋಟ್ ಪುಸ್ತಕಗಳು ಯಾರ್ಯಾರು ಮೆಂಬರ್ಶಿಪ್ ಆಗ್ತಾರೋ ಇಮಿಡಿಯೇಟ್ಲಿ ಆ ಯೋಜನೆ ಅವ್ರಿಗೆ ತಲುಪೋ ವ್ಯವಸ್ಥೆ ತಾವು ಮಾಡಿ ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಮಾಡಿದ್ರೆ ಕನಿಷ್ಠ ಒಂದು 50ರಿಂದ 100 ಅಪ್ಲಿಕೇಶನ್ ID ಕಾರ್ಡ್ ನಿಮ್ಗೆ ಕೊಟ್ಟಿದ್ದೇನೆ. 100 ಅಪ್ಲಿಕೇಶನ್ ID ಕಾರ್ಡ್ ಕುಟುಂಬ ಸಮೇತರವಾಗಿ ಸೇರಿಸಿ ಆಗ ಇರ್ತಕ್ಕಂಥ 33 ಯೋಜನೆಗಳನ್ನು ನೇರವಾಗಿ ಅವರು ತಿಳಿಸ್ಕೊಡ್ತೀವಿ. ನಮ್ಮ ಅಧಿಕಾರಾವಧಿ 5 ವರ್ಷದಲ್ಲಿ 33 ಯೋಜನೆಗಳು ಜಾರಿ ಮಾಡಿ ಸರ್ಕಾರದ ಯೋಜನೆಗಳು ನಿಮಗೆ ಜಾರಿ ಕೊಡಿಸಿ ನಾನು ಹೊರಗಡೆ ಹೋಗ್ತೀವಿ, ಮುಂದಿನ ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಧನ್ಯವಾದ.